ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪದಗ್ರಹಣ ಸ್ವೀಕರಿಸುವಂತ ಸಂದರ್ಭದಲ್ಲಿ 2029ಕ್ಕೆ ಒಂದು ದೊಡ್ಡ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಏನದು ಟಾರ್ಗೆಟ್? ನಿನ್ನೆ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣವನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ನೋಡಿ, ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಸದ್ಯ ಕಾಂಗ್ರೆಸ್ ನಾಯಕರು ಒಂದ್ ಕಡೆ ತೀವ್ರ ವಾಗ್ದಾಳಿಯನ್ನ ನಡೆಸೋಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ 2029ಕ್ಕೆ ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡುವಲ್ಲಿ ನಾವೆಲ್ಲರೂ ಕೂಡ ಪಕ್ಷ ಬಲಿಷ್ಠರಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿನ್ನೆ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಎಲ್ಲಾ ನಾಯಕರು. ಆರ್ಎಸ್ಎಸ್ ನವರು ದೇಶ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡಾಮಂಡಲರಾದ್ರು, ಹರಿಹಾಯ್ದ್ರು. ಹಿಂದೂ ರಾಷ್ಟ್ರ ಅಂತ ಎಂದಿಗೂ ನಾನು ಮಾಡೋಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದ್ ಕಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಗುಡುಗಿದ್ದಾರೆ. ರಾಹುಲ್ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡುವಂತ ಸಂಕಲ್ಪವನ್ನ ನಿನ್ನೆ ಎಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರು, ರಾಜಕಾರಣಿಗಳು, ಧುರೀಣರು, ಎಲ್ಲ ಮುತ್ಸದ್ದಿಗಳು ಎಲ್ಲರೂ ಕೂಡ ಸೇರಿದ್ರು. ನಿನ್ನೆ ಬಿಕೆ ಹರಿಪ್ರಸಾದ್ ಅವರ ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಕಲ್ಪ ಮಾಡಿದ್ದಾರೆ. ನೋಡಿ, ಈ ದೇಶ ಹಿಂದೂ ರಾಷ್ಟ್ರ ಅಂತ ಹೇಳ್ಬಿಟ್ಟು ಇವರಿಗೆ ಪ್ರಹ್ಲಾದ್ ಜೋಶಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ನಿನ್ನೆ ಅಧಿಕಾರವನ್ನ ಸ್ವೀಕರಿಸಿದ್ರು. ಅದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ 2 ಪ್ರಮುಖ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಮೊದಲನೇದಾಗಿ 2028 ಅಂದ್ರೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ, ಅಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ. ಮತ್ತೊಂದು ಕಡೆಗೆ 2029ರಲ್ಲಿ ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ, ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಸದ್ಯ ನಿರ್ಗಮಿತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾರ್ಯವನ್ನು ಕೂಡ ಇಲ್ಲಿ ಶ್ಲಾಘಿಸಿದ್ದಾರೆ ಸಿದ್ದರಾಮಯ್ಯ. ಹೊಸ ಅಧ್ಯಕ್ಷರಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆವರೆಗೂ ಕೂಡ ಡಿಕೆ ಶಿವಕುಮಾರ್ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೊಂದು ಕಡೆಗೆ ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಳೆದ 1 ವಾರದಿಂದ ಸರಾಗವಾಗಿ ಗುಡುಕ್ತಲೇ ಬಂದಿದ್ದಾರೆ. ನಾನು 7 ಪ್ರಶ್ನೆ ಕೇಳಿದ್ದೀನಿ ಆರ್ಎಸ್ಎಸ್ಗೆ, ಆ 7 ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಕೊಟ್ರೆ ಹೋಗಿ ಟೀ ಕುಡಿತೀನಿ ಅನ್ನುವಂತ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಹಾಗಾಗಿ ಸದ್ಯ ಈ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಗುಡುಗಿದ್ದೇ ಹೆಚ್ಚಾಯ್ತು. ಸೊ ಮತ್ತೊಂದು ಕಡೆಗೆ ಬೆಂಕಿಯನ್ನೇ ಉಗುಳು ಬಿಟ್ಟರು ಎಲ್ಲಾ ಕಾಂಗ್ರೆಸ್ನ ನಾಯಕರು. ಸದ್ಯ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಬಹಳ ದೊಡ್ಡ ಸಮರವನ್ನ ಸಾರ್ತಾ ಇದೆ. ಬಿಜೆಪಿ ಏನು ಆರ್ಎಸ್ಎಸ್ ಹಿಂದೂ ಕೇಸರಿ ಎನ್ನುವಂತಹ ಒಂದು ಬಲಿಷ್ಠವಾದ ಶಕ್ತಿಯನ್ನ ಹಿಡ್ಕೊಂಡು ಓಡಾಡ್ತಾ ಇದೆ, ಅದರ ವಿರುದ್ಧವಾಗಿ ಕಾಂಗ್ರೆಸ್ ಈಗ ಟೀಕಾ ಪ್ರಹಾರ ಮಾಡ್ತಾ ಇರುವಂತದ್ದು. ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಡೆವಲಪ್ಮೆಂಟ್ಗಳು ಆಗಿರೋದು. ಈ ಸಂದರ್ಭದಲ್ಲಿ ಪಕ್ಷದ ಬಾವುಟವನ್ನ ಮಾಜಿ ಸಿಎಂ ನೂತನ ಅಧ್ಯಕ್ಷರಿಗೆ ಹಸ್ತಾಂತರಿಸಿದ್ರು. ಬಳಿಕ ಮಾತನಾಡಿದ್ರು. ಇಲ್ಲಿವರೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಡಿಕೆ ಶಿವಕುಮಾರ್ಗೆ ಶ್ಲಾಘಿಸಿದ್ರು. ಜೊತೆಗೆ ಧನ್ಯವಾದವನ್ನ ಕೂಡ ನಿನ್ನೆ ಬಿಕೆ ಹರಿಪ್ರಸಾದ್ ತಿಳಿಸಿದ್ರು. ಸೊ ಹಾಗಾಗಿ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. 2028 ಹಾಗೂ 2029 ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು, ರಾಜ್ಯಸಭೆ ಲೋಕಸಭೆ ಎರಡರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಪಕ್ಷ ಬಲಿಷ್ಠವಾಗಿ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತೀವಿ, ಪಕ್ಷಕ್ಕಾಗಿ ದುಡಿತೀವಿ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯ ಎಲ್ಲಾ ನಾಯಕರು ಬಿಕೆ ಹರಿಪ್ರಸಾದ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ನಿನ್ನೆ ಮಾತುಗಳನ್ನಾಡಿದ್ರು. ಜೊತೆಗೆ ಪಕ್ಷಕ್ಕೆ ಬೆಂಬಲವನ್ನ ಕೂಡ ಸೂಚಿಸಿದ್ರು. ಸದ್ಯ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಹಿಂದೆ ಅವರು ಇದ್ದಂತಹ ಒಂದು ಅಭಿವೃದ್ಧಿಯ ಕಾರ್ಯಗಳನ್ನು ಕೂಡ ನಿನ್ನೆ ಕೊಂಡಾಡಿದ್ರು. ಅವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ 5 ಭರವಸೆಗಳನ್ನು ನಾವು ಕರೆಕ್ಟಾಗಿ ಈಡೇರಿಸಿದ್ದೀವಿ, ಜನರಿಗೆ ರೀಚ್ ಆಗುವಂತೆ ಮಾಡಿದ್ದೀವಿ, ಜನರು ಅದರ ಸದುಪಯೋಗ ಪಡ್ಕೊಳ್ತಿದ್ದಾರೆ. ಇದಕ್ಕಾಗಿ ನಾವು 1,46,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆ ಖರ್ಚು ಮಾಡಿದ್ದೀವಿ. ಬಹಳ ಖುಷಿ ವಿಚಾರ. ಅದರ ಜೊತೆಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರನ್ನ ನಿನ್ನೆ ಶ್ಲಾಘಿಸಿದ್ರು. ನನ್ನೆಲ್ಲ ಕೆಲಸಗಳಿಗೂ ಕೂಡ ಡಿಕೆ ಹೆಗಲಾಗಿದ್ರು, ಹೆಗಲು ಕೊಟ್ಟರು. ನಾನು ದೆಹಲಿಗೆ ಹೋಗ್ಲಿ, ಎಲ್ಲ ಬೇರೆ ಪಕ್ಷ ಸಂಘಟನೆ ಆಗಿರ್ಬೋದು, ಬೇರೆ ಮೀಟಿಂಗ್ ಆಗಿರ್ಬೋದು, ಎಲ್ಲೇ ಹೋದ್ರು ಕೂಡ ಡಿಕೆ ಶಿವಕುಮಾರ್ ನನ್ನ ಹೆಗಲಾಗಿ ನನ್ನ ಜೊತೆಗೆ ಬಂದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಸ್ಮರಿಸಿದ್ರು ನಿನ್ನೆ ಸಿದ್ದರಾಮಯ್ಯ. ಸೊ ಹಾಗಾಗಿ ಸದ್ಯ ಈಗ ಕಾಂಗ್ರೆಸ್ನ ಚಿತ್ತ 2028ರ ರಾಜ್ಯಸಭೆ ಹಾಗೆ 2029ರ ಲೋಕಸಭೆ ಎಲೆಕ್ಷನ್ ಮೇಲೆ ನೆಟ್ಟಿರುವಂತದ್ದು. ಶತಾಯ ಗತಾಯ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಿಯೇ ಸಿದ್ಧ ಅನ್ನುವಂಥದ್ದನ್ನ ನಿನ್ನೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಘೋಷಣೆ ಮಾಡಿರುವಂತದ್ದು. ಇದಕ್ಕೆ ಸಾವಿರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಅವರ ಘೋಷವಾಕ್ಯಗಳು ಕೂಡ ಹಾಗೆ ಆಗಿತ್ತು. ಸೊ 2028-29 ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಪ್ರತಿಷ್ಠೆಯ ಒಂದು ಎಲೆಕ್ಷನ್ ಆಗಿದೆ. ಈ ನಿಟ್ಟಿನಲ್ಲಿ ಪಕ್ಷ ಬಹಳ ಮುತುವರ್ಜಿಯಿಂದ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಸೊ ಕಾದ್ ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವೆಲ್ಲ ಅಭಿವೃದ್ಧಿಗಳು ನಡೆಯುತ್ತೆ. ಮತ್ತೊಂದು ಕಡೆಗೆ ಬಿಡದಿ ಟೌನ್ಶಿಪ್ ವಿಚಾರ ಕೂಡ ನಡೀತಾ ಇದೆ. ಈ ಕಡೆಗೆ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಕಸರತ್ ಮಾಡ್ತಾ ಇದೆ ರಾಜಕೀಯದ ಚುಕ್ಕಾಣಿಯನ್ನ ಹಿಡಿಯೋಕೆ. ಎಲ್ಲಿ ಹೋಗಿ ತಲುಪುತ್ತೆ ಕಾಂಗ್ರೆಸ್ ಪಕ್ಷದ ಈ ಅಭಿವೃದ್ಧಿಗಳು, ಡೆವಲಪ್ಮೆಂಟ್ಗಳು, ಕಾದ್ ನೋಡಬೇಕಾಗಿದೆ.